ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಇದೆಯಲ್ಲ, ಇದು ಖಂಡಿತವಾಗ್ಲೂ ಕೂಡ ಮತ್ತೊಂದು ಹಂತವನ್ನು ಪ್ರವೇಶ ಮಾಡಿದೆ. ಇದನ್ನು ನೀವು ಬೇಕಾದರೆ ಡೆಡ್ಲಿಯೆಸ್ಟ್ ಫೇಸ್ ಅಂತ ಕರೀಬಹುದು, ಏನೂ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಾದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ಮುಖ್ಯವಾಗಿ ಇರಾನ್ನ ಅಣು ಕೇಂದ್ರವನ್ನು ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಇರಾನ್ ಇಸ್ರೇಲ್ನ ಅಣು ಕೇಂದ್ರವನ್ನು ಗುರಿ ಮಾಡಿತು. ಈಗ ಇಸ್ರೇಲ್ ಕೆರಳಿ ನಿಂತಿದೆ. ಇದಕ್ಕೆ ನಾವು ಪ್ರತಿಕಾರ ಹೇಳ್ತೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅವರು ಪೆಟ್ಟು ತಿಂದ ಹಾವಾಗಿದ್ದಾರೆ. ಇದೆಲ್ಲದರ ನಡುವೆ ಟ್ರಂಪ್ 48 ಗಂಟೆಗಳ ಅಲ್ಟಿಮೇಟಮ್ ಅನ್ನು ಇರಾನ್ಗೆ ಕೊಟ್ಟಿದ್ರು. ನೀವು ಹರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡಲೇಬೇಕು, ಅದನ್ನೇನಾದ್ರೂ ಮಾಡದೇ ಇದ್ರೆ ಇಡೀ ಇರಾನ್ ಅನ್ನ ಕತ್ತಲಲ್ಲಿ ಮುಳುಗಿಸ್ತೀವಿ ಅಂತ. ಅದಕ್ಕೀಗ ಇರಾನ್ ಭಯಾನಕವಾದಂತಹ ಬೆದರಿಕೆ ಹಾಕಿದೆ. ಅಮೆರಿಕಾಗೆ ನಿಜವಾಗ್ಲೂ ದಮ್ಮಿದ್ರೆ ಅದನ್ನ ಮಾಡಿ ನೋಡ್ಲಿ, ಮುಂದೆ ನಮ್ಮ ಪ್ರತಿಕಾರವನ್ನ ಎದುರಿಸೋದಕ್ಕೆ ಸಿದ್ಧ ಆಗಿ ಅಂತ ಅವರೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾವು ಯಾವ್ಯಾವುದನ್ನ ಗುರಿ ಮಾಡ್ತೀವಿ ಅಂತ ಅವರು ಲೀಸ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದು ಕೇವಲ ಅಮೆರಿಕ ಮಾತ್ರ ಅಲ್ಲ, ಇಡೀ ಗಲ್ಫ್ ಅನ್ನ ನಡುಗಿಸಿ ಬಿಟ್ಟಿದೆ. ಇದರ ನಡುವೆ ಇಸ್ರೇಲ್ನ ಸರ್ಕಾರಿ ಮಾಧ್ಯಮದ ಒಂದು ವರದಿ ಇಡೀ ಜಗತ್ತನ್ನು ಮತ್ತಷ್ಟು ಚಿಂತೆಗೀಡು ಮಾಡಿದೆ. ಅದೇನು ಕೇಳಿದ್ರೆ, ನಾಳೆ ಬೆಳಗಾಗ್ತಿದ್ದ ಹಾಗೆ ಅಂದ್ರೆ ಮಾರ್ಚ್ 23ರಿಂದ ಹೂತಿಗಳು ಕೂಡ ಇರಾನ್ ಪರವಾಗಿ ಯುದ್ಧಕ್ಕಿಳಿತಾರೆ, ಆ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಇಸ್ರೇಲ್ನ ಸರ್ಕಾರಿ ಮೀಡಿಯಾ ಹೇಳ್ತಾ ಇದೆ. ಹರ್ಮೋಸ್ ಜಲಸಂಧಿಯ ಜೊತೆಗೆ ಈಗ ಕೆಂಪು ಸಮುದ್ರದ ಹಾದಿಯೂ ಕೂಡ ಬಂದಾಗುವಂತಹ ಸಾಧ್ಯತೆಗಳಿದ್ದಾವೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಾನು ನಿಮಗೆ ನಿನ್ನೆಯ ವಿಡಿಯೋದಲ್ಲೇ ಹೇಳಿದ್ದೆ, ನತಾನ್ಸ್ ಅಣು ಕೇಂದ್ರವನ್ನು ಅಮೆರಿಕ ಮತ್ತೆ ಟಾರ್ಗೆಟ್ ಮಾಡ್ತು ಅಂತ. ಈ ಬಾರಿಯೂ ಕೂಡ ಭಯಾನಕವಾದಂತಹ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಿ ನತಾನ್ಸ್ ಅನ್ನು ಮತ್ತೊಮ್ಮೆ ಪುಡಿ ಪುಡಿ ಮಾಡುವ ಕೆಲಸವನ್ನು ಅಮೆರಿಕ ಮಾಡಿತ್ತು. ಈ ಹಿಂದೆಯೂ ಕೂಡ ಅಮೆರಿಕ ಇದೇ ಬಂಕರ್ ಬಸ್ಟರ್ ಅನ್ನು ಬಳಸಿ ಆ ನತಾನ್ಸ್ ಕೇಂದ್ರವನ್ನು ಹಾನಿ ಮಾಡಿತ್ತು. ಆದರೆ ಸ್ವಲ್ಪ ಉಳ್ಕೊಂಡಿತ್ತಲ್ಲ, ಅದನ್ನೂ ಕೂಡ ಉಡಾಯಿಸಬೇಕು ಅಂತ ಅಮೆರಿಕ ಮತ್ತೆ ಆ ಅಣು ಕೇಂದ್ರವನ್ನು ಗುರಿಯಾಗಿಸಿ ದಾಳಿ ಮಾಡಿತು. ಮಿತ್ರರೇ, ನಿನ್ನೆ ಮಾಡಿದಂತಹ ದಾಳಿ ಏನು ಸಣ್ಣ ಪುಟ್ಟದಲ್ಲ, ಇದು ಇರಾನ್ಗೆ ಭಾರಿ ಆಘಾತವನ್ನು ಕೊಟ್ಟಿತ್ತು. ಇರಾನ್ ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರವಾಗಿ ಕಳೆದ ರಾತ್ರಿ ಇಸ್ರೇಲ್ನ ಪ್ರಮುಖ 2 ನಗರಗಳನ್ನು ಟಾರ್ಗೆಟ್ ಮಾಡಿತು. ಅದರಲ್ಲಿ ಒಂದು ನಗರ ಇಸ್ರೇಲ್ನ ಅಣುಕೇಂದ್ರ ಇರುವಂತಹ ನಗರ. ಆ ನಗರದ ಹೆಸರು ಡಿಮೋನಾ. ಇರಾನ್ ರೊಚ್ಚಿಗೆದ್ದು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಕಡೆಗೆ ಲಾಂಚ್ ಮಾಡಿದೆ. ಮುಖ್ಯವಾಗಿ ಅರಾದ್ ಮತ್ತು ಡಿಮೋನಾ 2 ನಗರಗಳನ್ನು ಅವರು ಟಾರ್ಗೆಟ್ ಮಾಡಿದ್ರು. ಅರಾದ್ ನಗರದಲ್ಲಿ ಜನವಸತಿ ಇದ್ದಂತಹ ಪ್ರದೇಶದಲ್ಲೇ ಮಿಸೈಲ್ ಬಂದು ಹಿಟ್ ಆಗಿದೆ. ಮಿತ್ರರೇ, ಬಹಳ ದೊಡ್ಡದಾದಂತಹ ಅತಿ ಹೆಚ್ಚು ತೂಕದ ಸ್ಫೋಟಕವನ್ನು ಹೊಂದಿದ್ದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಅದು. ಹೀಗಾಗಿ ಆ ಜನವಸತಿ ಪ್ರದೇಶದ ಅನೇಕ ಕಟ್ಟಡಗಳು ಧ್ವಂಸ ಆಗಿ ಹೋಗಿದೆ. ಈ ದಾಳಿಯಲ್ಲಿ ಒಟ್ಟು 175 ಮಂದಿಗೆ ಗಾಯಗಳಾಗಿದೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಮಿತ್ರರೇ, ಬಹಳ ಗಂಭೀರ ಸ್ವರೂಪದ ಗಾಯಗಳಾಗಿದ್ದಾವೆ. ಆದರೆ ಯಾವುದೇ ಸಾವಿನ ಬಗ್ಗೆ ಇಸ್ರೇಲ್ ಇದುವರೆಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಇಸ್ರೇಲ್ನ ಪಾಲಿಗೆ ಇದೊಂಥರ ಸರ್ಪ್ರೈಸ್ ಅಟ್ಯಾಕ್ ಆದ ಹಾಗಿದೆ. ಯಾಕೆ ಅಂತಂದ್ರೆ ಅವರ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಕೈ ಕೊಟ್ಟಿದ್ದಾವೆ. ಅದಾಗ್ತಿದ್ದ ಹಾಗೆ ಡಿಮೋನಾ ನಗರದ ಮೇಲೂ ಕೂಡ ಒಂದು ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ ಬಂದು ಬಿದ್ದಿದೆ. ಇಸ್ರೇಲ್ನ ಅದೃಷ್ಟದ ಸಂಗತಿ ಏನು ಕೇಳಿದ್ರೆ, ಅಲ್ಲಿದ್ದಂತಹ ಅಣು ಕೇಂದ್ರಕ್ಕೆ ಯಾವುದೇ ರೀತಿಯಲ್ಲೂ ಹಾನಿಯಾಗಿಲ್ಲ. ಅದರಿಂದ ಸ್ವಲ್ಪ ದೂರದಲ್ಲಿ ಬಂದು ಈ ಮಿಸೈಲ್ ಹಿಟ್ ಆಗಿದೆ. ಇದಾಗ್ತಿದ್ದ ಹಾಗೆ ಇರಾನ್ ಒಂದು ಹೇಳಿಕೆಯನ್ನು ಕೂಡ ರಿಲೀಸ್ ಮಾಡಿದೆ, ಇದು ನತಾನ್ಸ್ ದಾಳಿಗೆ ನಮ್ಮ ರಿಯಾಕ್ಷನ್ ಅಂತ. ಆದರೆ ಈ ಬಗ್ಗೆ ಇಸ್ರೇಲ್ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದು, ಹೌದು 2 ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬಿದ್ದಿದ್ದಾವೆ, ಇದು ನಮಗೆ ಭಾರಿ ಹಾನಿಯನ್ನು ಮಾಡಿದ್ದಾವೆ. ಈ ಮಿಸೈಲ್ಗಳನ್ನು ನಮ್ಮ ಭದ್ರತಾ ಪಡೆಗಳು ಪತ್ತೆ ಹಚ್ಚಿದ್ರು, ಆದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಅದನ್ನು ಹೊಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಂದ ಮಾತ್ರಕ್ಕೆ ಇರಾನ್ ಯಾವುದೇ ಹೊಸ ಮಾದರಿಯ ಮಿಸೈಲನ್ನು ಪ್ರಯೋಗ ಮಾಡಿದ್ರ ಬಗ್ಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಈ ಹಿಂದೆಯೂ ಕೂಡ ಇಂತಹ ಮಿಸೈಲ್ಗಳು ಬಂದಿದ್ವು, ಅವುಗಳನ್ನು ನಾವು ಯಶಸ್ವಿಯಾಗಿ ಇಂಟರ್ಸೆಪ್ಟ್ ಮಾಡಿದ್ವಿ. ಆದರೆ ಈ ಬಾರಿ ಮಾತ್ರ ನಮ್ಮಿಂದ ಅದು ಸಾಧ್ಯ ಆಗಿಲ್ಲ ಅಂತ ಇಸ್ರೇಲ್ ಒಂದು ರೀತಿಯಲ್ಲಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಈ ಯುದ್ಧ ಶುರುವಾದ ಬಳಿಕ ಇಸ್ರೇಲ್ಗೆ ಆದಂತಹ ಬಹಳ ದೊಡ್ಡ ನಷ್ಟ ಇದು. ಎರಡನೇದಾಗಿ ಇಸ್ರೇಲ್ನಲ್ಲಿ ಬಹಳ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ ಕೇಳಿದ್ರೆ, ಡಿಮೋನಾದಂತಹ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇರುವಂತಹ ನಗರವನ್ನ ಇಸ್ರೇಲ್ ರಕ್ಷಣೆ ಮಾಡಿಕೊಂಡಿಲ್ಲ ಅಂತಂದ್ರೆ ಅರ್ಥ ಏನು? ಇಸ್ರೇಲ್ ಬಳಿಯಲ್ಲಿ ಆರೋ ಇದೆ, ಪೇಟ್ರಿಯಾಟ್ ಇದೆ, ತಾಡ್ ಇದೆ. ಈ 3 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಲಾಂಗ್ ರೇಂಜ್ ನ ಮಿಸೈಲ್ ಅನ್ನು ತಡೆಯೋದಕ್ಕೆ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಸಾಮಾನ್ಯವಾಗಿ ಇಂತಹ ಮಿಸೈಲ್ಗಳು ಬಂದು ಬಿದ್ದಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಚರ್ಚೆ ಆಗುತ್ತೆ, ಇಸ್ರೇಲ್ನ ಐರನ್ ಡೋಮ್ ಫೇಲ್ ಆಯ್ತು ಅಂತ. ಮಿತ್ರರೇ, ಐರನ್ ಡೋಮ್ ಇದೆಯಲ್ಲ, ಇದು ಶಾರ್ಟ್ ರೇಂಜ್ ನ ಮಿಸೈಲ್ಗಳನ್ನು ತಡೆಯುವಂತಹ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್. ಇರಾನ್ ನಿಂದ ಬರುವಂತಹ ಮಿಸೈಲ್ಗಳನ್ನು ಐರನ್ ಡೋಮ್ ತಡೆಯೋದಿಲ್ಲ. ಇರಾನ್ ನಿಂದ ಲಾಂಚ್ ಆಗುವಂತಹ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ತಡೆಯೋದಕ್ಕೆ ಇಸ್ರೇಲ್ ಬೇರೆಯದ್ದೇ ಆದಂತಹ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿದೆ. ಅದರಲ್ಲಿ ಅಮೆರಿಕದ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಜೊತೆಗೆ ತಾಡ್ ಇದೆ, ಹಾಗೆ ಆರೋ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇದಾವೆ. ಆದರೆ ಕಳೆದ ರಾತ್ರಿಯ ದಾಳಿಯಲ್ಲಿ ಇರಾನ್ನ ಮಿಸೈಲ್ ಇದೆಲ್ಲದನ್ನ ಬ್ರೀಚ್ ಮಾಡಿ ಇಸ್ರೇಲ್ಗೆ ಬಂದು ಹಿಟ್ ಆಗಿದೆ. ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಏನು ಕೇಳಿದ್ರೆ, ಇರಾನ್ ಹೇಳ್ತಾ ಇದೆ ನಾವು ಇಸ್ರೇಲ್ನ ಅಣು ಕೇಂದ್ರವನ್ನು ಗುರಿ ಮಾಡಿದೀವಿ ಅಂತ. ಆದರೆ ಅದು ಗುರಿಯನ್ನು ತಲುಪಿಲ್ಲ, ಬೇರೆ ಭಾಗದಲ್ಲಿ ಹೋಗಿ ಹಿಟ್ ಆಗಿದೆ. ಇಲ್ಲಿ ಇರಾನ್ ಉದ್ದೇಶಪೂರ್ವಕವಾಗಿ ಗುರಿಯನ್ನು ತಪ್ಪಿಸಿದೆಯೋ ಅಥವಾ ಅವ್ರ ಮಿಸೈಲೇ ಗುರಿ ತಪ್ಪಿದೆಯೋ ಅನ್ನೋದ್ರ ಬಗ್ಗೆ ಈಗ ಒಂದು ಚರ್ಚೆ ಶುರುವಾಗಿದೆ.
ನೀವು ಒಂದು ವಿಚಾರವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇರಾನ್ ಏನೇ ಹೇಳಬಹುದು, ಅವರಿಗೆ ಇಸ್ರೇಲ್ ಮೇಲೆ ಎಷ್ಟೇ ದ್ವೇಷ ಇರಬಹುದು, ಆದರೂ ಸಹ ಅವರು ಭಾರೀ ಗಾತ್ರದ ದಾಳಿಯನ್ನು ಇಸ್ರೇಲ್ ಮೇಲೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೊಂದು ಸಣ್ಣ ಭಯ ಇದ್ದೇ ಇರುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇಸ್ರೇಲ್ ಒಂದು ಅಣ್ವಸ್ತ್ರ ರಾಷ್ಟ್ರ. ಈ ಅಣ್ವಸ್ತ್ರ ಇರೋದು ಯಾಕೆ ಹೇಳಿ? ಯಾವಾಗ ಒಂದು ದೇಶಕ್ಕೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಉಂಟಾಗುತ್ತೋ, ಅಂದರೆ ತನ್ನ ಇರುವಿಕೆಗೆ ತೊಂದರೆ ಆಗುತ್ತೋ, ಅಂತಹ ಸಂದರ್ಭದಲ್ಲಿ ಬಳಸಿಕೊಳ್ಳೋದಕ್ಕೆ ಅಂತಲೇ ಇರುವಂತಹದ್ದು ಈ ನ್ಯೂಕ್ಲಿಯರ್ ವೆಪನ್. ಅಂದರೆ ಇನ್ನು ನನ್ನ ದೇಶ ಉಳಿಯೋದೇ ಇಲ್ಲಪ್ಪ, ಅಂತಹ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಬಳಸೋದಕ್ಕೆ ಅಂತ ಪಾಕಿಸ್ತಾನ ಅವಾಗವಾಗ ಭಾರತಕ್ಕೆ ಧಮಕಿ ಹಾಕ್ತಾ ಇರುತ್ತಲ್ಲ, ನೀವೇನಾದರೂ ನಮ್ಮ ಮೇಲೆ ಭಾರೀ ದಾಳಿ ಮಾಡಿ ನಮ್ಮ ದೇಶಕ್ಕೆ ಅಳಿವು ಉಳಿವಿನ ಪ್ರಶ್ನೆ ಉಂಟಾದರೆ ನಾವು ನ್ಯೂಕ್ಲಿಯರ್ ಪ್ರಯೋಗ ಮಾಡ್ತೀವಿ, ಅದರಲ್ಲೇನು ಮುಲಾಜ್ ಮಾಡೋದಿಲ್ಲ, ನಮ್ಮ ನ್ಯೂಕ್ಲಿಯರ್ ಮಿಸೈಲ್ಗಳೆಲ್ಲವೂ ಕೂಡ ಭಾರತದ ಕಡೆಗೆ ಮುಖ ಮಾಡಿದವೆ, ಹೀಗಂತೆಲ್ಲ ಪಾಕಿಸ್ತಾನ ಹೇಳ್ತಾ ಇರುತ್ತಲ್ಲ. ಹಾಗೆ ಇಸ್ರೇಲ್ ಕೂಡ ಅಷ್ಟೇ. ತನ್ನ ಅಳಿವು ಉಳಿವಿನ ಪ್ರಶ್ನೆ ಬಂದಿದ್ದೇ ಆದರೆ ಆ ನ್ಯೂಕ್ಲಿಯರ್ ಅನ್ನ ಇಸ್ರೇಲ್ ಪ್ರಯೋಗ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಆಗ್ಲೂ ಮಾಡಿಲ್ಲ ಅಂತಂದ್ರೆ ಅದು ಇದ್ದೇನು ಪ್ರಯೋಜನ ಅಲ್ವಾ? ಲಾಜಿಕ್ ಆಗಿ ಯೋಚನೆ ಮಾಡಿ. ಈಗ ಇರಾನ್ ಯೋಚನೆ ಮಾಡ್ತಿರೋದು ಕೂಡ ಹೀಗೆ. ಇರಾನ್ ಬಳಿ ಇರುವಂತಹ ಮಿಸೈಲ್ ಸಾಮರ್ಥ್ಯವನ್ನು ನೋಡಿದ್ರೆ ಅವರಿಗೆ ಇಸ್ರೇಲ್ಗೆ ಭಾರೀ ಪ್ರಮಾಣದಲ್ಲಿ ಹಾನಿ ಮಾಡಬಹುದಾದಂತಹ ಕೆಪಾಸಿಟಿ ಇದ್ದೇ ಇದೆ. ಆದರೆ ಇರಾನ್ ಆ ರೀತಿಯಾಗಿ ದಾಳಿ ಮಾಡೋದಕ್ಕೆ 100 ಬಾರಿ ಯೋಚಿಸುತ್ತೆ. ಈಗ ಇರಾನ್ ಇಸ್ರೇಲ್ ಮೇಲೆ 50 ಮಿಸೈಲ್, 100 ಮಿಸೈಲ್, ಹೆಚ್ಚು ಅಂತಂದರೆ 150 ಮಿಸೈಲ್ ಹೀಗೆ ಲಾಂಚ್ ಮಾಡುತ್ತೆ. ಇಸ್ರೇಲ್ ಬಹುತೇಕ ಅದನ್ನು ಇಂಟರ್ಸೆಪ್ಟ್ ಮಾಡುತ್ತೆ. ಅದೇ ಏನಾದರೂ ಇರಾನ್ ತನ್ನ ಮಿಸೈಲ್ ಲಾಂಚಿಂಗ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡಿಕೊಂಡು, ಅಂದರೆ ಅವರ ಲಾಂಚ್ ಪ್ಯಾಡ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರೂಪಿಸಿಕೊಂಡು ಒಮ್ಮೆಗೆ 1000-2000 ಮಿಸೈಲ್ಗಳನ್ನು ಲಾಂಚ್ ಮಾಡಿದ್ದೇ ಆದರೆ ಇಸ್ರೇಲ್ ಅದನ್ನು ತಡೆಯೋದಕ್ಕೆ ಸಾಧ್ಯ ಇದೆಯಾ? ಎಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ರೂ ಕೂಡ ಒಂದು 50% ತಡಿಬಹುದಷ್ಟೇ. ಉಳಿದಂತಹ 500-600 ಮಿಸೈಲ್ಗಳು ಇಸ್ರೇಲ್ಗೆ ಬಂದು ಹಿಟ್ಟಾದರೆ ಇಸ್ರೇಲ್ ಉಳಿಯೋದಕ್ಕೆ ಸಾಧ್ಯ ಇದೆಯಾ? ಇಸ್ರೇಲ್ ಬಹಳ ಪುಟ್ಟ ದೇಶ. ಈ ಆತಂಕ ಇಸ್ರೇಲ್ಗೆ ಇರುವ ಕಾರಣದಿಂದಾಗಿಯೇ ಅವರು ಕೇವಲ ಇರಾನ್ನ ಅಣು ಸಾಮರ್ಥ್ಯವನ್ನು ಮಾತ್ರ ಪ್ರಶ್ನಿಸ್ತಾ ಇಲ್ಲ, ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಸಾಮರ್ಥ್ಯವನ್ನು ಕೂಡ ಗುರಿ ಮಾಡ್ತಾ ಇದ್ದಾರೆ. ಈ ಯುದ್ಧದ ಸಂದರ್ಭದಲ್ಲಿ ಅವ್ರು ಹೇಳ್ತಿರೋದೇನು? ಅಣು ಸಾಮರ್ಥ್ಯ ಜೊತೆಗೆ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಸಾಮರ್ಥ್ಯ, ಅದೆರಡನ್ನು ಕೂಡ ನಾವು ನಾಶ ಮಾಡಬೇಕು ಅಂತ. ಯಾಕೆ ಇಸ್ರೇಲ್ಗೆ ಹಾಗೆ ಅನಿಸೋದಕ್ಕೆ ಶುರುವಾಯಿತು ಕೇಳಿದ್ರೆ, ಈ ಹಿಂದೆ ಇಸ್ರೇಲ್ ಯಾವತ್ತೂ ಕೂಡ ಇರಾನ್ನ ಮಿಸೈಲ್ಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಅಣು ಸಾಮರ್ಥ್ಯವನ್ನು ಮಾತ್ರ ಹೇಳ್ತಾ ಇದ್ರು. ಯಾವಾಗ ಇರಾನ್ 180 ಮಿಸೈಲ್ಗಳನ್ನು ಇಸ್ರೇಲ್ ಕಡೆಗೆ ಲಾಂಚ್ ಮಾಡ್ತಲ್ಲ, ಆಗ ಇಸ್ರೇಲ್ಗೆ ಅದರ ತೀವ್ರತೆ ಅರ್ಥ ಆಯಿತು. ಇವ್ರು ಹೀಗೆ ಒಂದೊಂದು ವೇವ್ನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಿಸೈಲ್ಗಳನ್ನು ಲಾಂಚ್ ಮಾಡಿದ್ದೇ ಆದರೆ ಅದನ್ನು ತಡೆಯುವಂಥದ್ದು ಬಹಳ ಕಷ್ಟ ಆಗುತ್ತೆ. ಇಸ್ರೇಲ್ಗೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಉಂಟಾಗುತ್ತೆ. ಹೀಗಾಗಿ ನಾವು ಇರಾನ್ನ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಸಾಮರ್ಥ್ಯವನ್ನೇ ನಾಶ ಮಾಡಬೇಕು ಅಂತ ಅವರು ಬಹಳ ರಿಸ್ಕ್ ತೆಗೆದುಕೊಂಡು ಈ ಯುದ್ಧಕ್ಕೆ ಕೈ ಹಾಕಿದ್ದಾರೆ. ಇನ್ನು ದಾಳಿಗೊಳಗಾದಂತಹ ಈ ಡಿಮೋನಾ ಸಿಟಿ ಇದೆಯಲ್ಲ, ಇದನ್ನು ಲಿಟಲ್ ಇಂಡಿಯಾ ಅಂತಲೇ ಕರೆಯಲಾಗುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ ಡಿಮೋನಾ ನಗರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತ ಮೂಲದ ಇಸ್ರೇಲಿಗರು ವಾಸ ಮಾಡ್ತಾರೆ. ಸರಿಸುಮಾರು 30% ಈ ಸಿಟಿಯ ಪಾಪ್ಯುಲೇಷನ್ ಭಾರತ ಮೂಲದ್ದಾಗಿದೆ. ಅಂದರೆ ಸರಿಸುಮಾರು 7500ಕ್ಕೂ ಹೆಚ್ಚು ಜನ ಭಾರತೀಯ ಮೂಲದವರೇ ಇಲ್ಲಿದ್ದಾರೆ. ಅದರಲ್ಲೂ ಬಹುತೇಕರದ್ದು ಮಹಾರಾಷ್ಟ್ರ ಒರಿಜಿನ್. ಹೀಗಾಗಿ ಈ ನಗರದಲ್ಲಿ ಬಹಳ ಫೇಮಸ್ ತಿಂಡಿ ತಿನಿಸು ಯಾವುದು ಕೇಳಿದ್ರೆ ಸೋಂಪಾಪುಡಿ, ಗುಲಾಬ್ ಜಾಮೂನ್, ಬೇಲ್ಪುರಿ ಇದೆಲ್ಲವೂ ಕೂಡ ಈ ನಗರದಲ್ಲಿ ಅತ್ಯಂತ ಫೇಮಸ್ ತಿನಿಸುಗಳು. ಅಷ್ಟರ ಮಟ್ಟಿಗೆ ಈ ನಗರದ ಮೇಲೆ ಇಂಡಿಯನ್ ಇನ್ಫ್ಲೂಯೆನ್ಸ್ ಇದೆ. ಹೀಗಾಗಿ ಡಿಮೋನಾ ನಗರವನ್ನ ಲಿಟಲ್ ಇಂಡಿಯಾ ಅಂತಲೇ ಇಸ್ರೇಲ್ನಲ್ಲಿ ಕರೆಯಲಾಗುತ್ತೆ. ಇರಲಿ, ಆ ವಿಚಾರವನ್ನ ಹೇಳ್ತಾ ಹೋದರೆ ದೊಡ್ಡದಾಗುತ್ತೆ. ಈಗ ಇರಾನ್ ಡಿಮೋನಾ ನಗರವನ್ನ ಟಾರ್ಗೆಟ್ ಮಾಡ್ತಿದ್ದ ಹಾಗೆ ಇಸ್ರೇಲ್ ಹೇಳ್ತಾ ಇದೆ, ಇದಕ್ಕೆ ನಾವು ಪ್ರತೀಕಾರ ಹೇಳ್ತೀವಿ, ಇರಾನ್ನ ಎಲ್ಲ ದಿಕ್ಕುಗಳಲ್ಲಿ ಕೂಡ ನಾವು ದಾಳಿ ಮಾಡ್ತೀವಿ ಅಂತ. ಅಂದ್ರೆ ಈಗೇನು ದಾಳಿ ಮಾಡ್ತಿದೀವಲ್ಲ, ಇದರ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗತ್ತೆ ಅಂತ ಸ್ವತಃ ಇಸ್ರೇಲ್ನ ಪ್ರಧಾನಿಯೇ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಮೆತ್ತರೆ ಇರಾನ್ ಸ್ವಲ್ಪನೂ ಕೂಡ ಬಗ್ಗಿದಂತೆ ಕಾಣ್ತಾ ಇಲ್ಲ. ನನಗೆ ಇರಾನ್ನ ಸಾಮರ್ಥ್ಯವನ್ನು ನೋಡಿದ್ರೆ ಒಮ್ಮೊಮ್ಮೆ ಆಶ್ಚರ್ಯ ಕೂಡ ಆಗುತ್ತೆ. ಯಾಕೆಂತಂದರೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆಗ್ತಾ ಇದೆಯಲ್ಲ, ಇದು ಹೇಗಿದೆ ಅಂತ ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಒಬ್ಬ 60 kg ತೂಕದ ಕುಸ್ತಿಪಟು, ಇನ್ನೊಬ್ಬ 150 kg ತೂಕದ ಕುಸ್ತಿಪಟು, ಅದರ ಮಧ್ಯದಲ್ಲಿ ಒಬ್ಬ 80 kgಯ ಕುಸ್ತಿಪಟು ಆ 150 kg ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಈ 150 kgಯ ಕುಸ್ತಿಪಟು ಮತ್ತು 80 kgಯ ಕುಸ್ತಿಪಟು ಸೇರಿಕೊಂಡು 60 kg ಅವನಿಗೆ ಹೊಡಿತಾ ಇದ್ದಾರೆ. ಆ ಇಬ್ಬರೂ ಸೇರಿಕೊಂಡು 10 ಏಟು ಈ 60 kgಯ ಕುಸ್ತಿಪಟುಗೆ ಹೊಡೆದಂತಹ ಸಂದರ್ಭದಲ್ಲಿ ಆತ ಪುನಃ ಎದ್ದು ಇಬ್ಬರಿಗೂ 4 ಏಟುಗಳನ್ನು ತಿರುಸಿ ಹೊಡಿತಾ ಇದ್ದಾನಲ್ಲ, ಅವನ ಸಾಮರ್ಥ್ಯದ ಬಗ್ಗೆ ನೀವೇನು ಹೇಳ್ತೀರಿ? ಇರಾನ್ ಕೂಡ ಈಗ ಹಾಗೆ ಯುದ್ಧ ಮಾಡ್ತಾ ಇದೆ. ಇರಾನ್ ಈ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಸೋತು ಶರಣಾಗದೇ ಇದ್ರೆ ಅದೇ ಅವರ ಗೆಲುವು. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ನಿಮಗೆಲ್ಲ ಗೊತ್ತಿರಬಹುದು, ಟ್ರಂಪ್ ಇತ್ತೀಚೆಗೆ ಇರಾನ್ಗೆ ಒಂದು ದೊಡ್ಡ ಧಮಕಿ ಹಾಕಿದ್ದಾರೆ. ಹರ್ಮೋಸ್ ಜಲಸಂಧಿಯನ್ನು ಮುಂದಿನ 48 ಗಂಟೆಗಳಲ್ಲಿ ಓಪನ್ ಮಾಡದೇ ಇದ್ದರೆ ನಾವು ಇರಾನ್ನ ಎಲ್ಲ ಎಲೆಕ್ಟ್ರಿಕ್ ಗ್ರಿಡ್ಗಳನ್ನು ಹೊಡಿತೀವಿ, ಇಡೀ ಇರಾನನ್ನು ಕತ್ತಲೆಯಲ್ಲಿ ಮುಳುಗಿಸ್ತೀವಿ, ಇದು ಅವರಿಗೆ ಕಡೆಯ ವಾರ್ನಿಂಗ್ ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ.
ಟ್ರಂಪ್ಗೆ ಒಂದು ರೀತಿಯಲ್ಲಿ ಹತಾಶ ಭಾವನೆ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ಹರ್ಮೋಸ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ ಅವರ ಬಳಿಯಲ್ಲಿ ಯಾವುದೇ ಪ್ರಾಪರ್ ಪ್ಲಾನಿಂಗ್ಗಳಿಲ್ಲ. ಅವರು ಯುರೋಪ್ಗೆ ಮನವಿ ಮಾಡಿಕೊಂಡ್ರು, ನ್ಯಾಟೋಗೆ ಮನವಿ ಮಾಡಿಕೊಂಡ್ರು, ಯಾವುದೂ ಕೂಡ ಯಶಸ್ಸು ಕಾಣ್ತಾ ಇಲ್ಲ. ಅವರು ಬಂದರೂ ಕೂಡ ಹರ್ಮೋಸನ್ನು ಓಪನ್ ಮಾಡೋದು ಹೇಗೆ, ಅಲ್ಲಿನ ವೆಸಲ್ಗಳಿಗೆ ಎಸ್ಕಾಟ್ ಮಾಡೋದು ಹೇಗೆ, ಯಾವುದಕ್ಕೂ ಕೂಡ ಅಮೆರಿಕದ ಬಳಿಯಲ್ಲಿ ಪ್ರಾಪರ್ ಪ್ಲಾನೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಟ್ರಂಪ್ ಸಹಜವಾಗಿ ಭಾರಿ ಒತ್ತಡಕ್ಕೀಡಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಿರಂತರವಾಗಿ ತೈಲ ಬೆಲೆ ಏರ್ತಾ ಇದೆ. ಇದರ ಎಫೆಕ್ಟ್ ಅಮೆರಿಕಗೂ ಕೂಡ ತಟ್ತಾ ಇದೆ. ಈ ಕಾರಣದಿಂದಾಗಿ ಇರಾನ್ಗೆ ಟ್ರಂಪ್ ಕಟ್ಟ ಕಡೆಯ ಎಚ್ಚರಿಕೆ ಕೊಟ್ಟರು. ನೀವೇನಾದರೂ ಹರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡಿಲ್ಲ, ಅಲ್ಲಿ ಎಲ್ಲ ಹಡಗುಗಳಿಗೆ ಮುಕ್ತ ಸಂಚಾರವನ್ನು ಮಾಡೋದಕ್ಕೆ ಬಿಟ್ಟಿಲ್ಲ ಅಂತಾದರೆ ನಿಮ್ಮ ಎಲೆಕ್ಟ್ರಿಕ್ ಗ್ರಿಡ್ಗಳನ್ನು ನಾಶ ಮಾಡ್ತೀವಿ, ಇಡೀ ಇರಾನನ್ನು ಕತ್ತಲೆಯಲ್ಲಿ ಮುಳುಗಿಸಿ ಬಿಡ್ತೀವಿ ಅಂತ. ಟ್ರಂಪ್ ಅವರ ಈ ಎಚ್ಚರಿಕೆಗೆ ಇರಾನ್ ಯಾವುದೇ ರೀತಿಯಲ್ಲೂ ಕೂಡ ಹೆದರ್ಕೊಂಡಿಲ್ಲ. ಇದಕ್ಕೆ ಪ್ರತಿಯಾಗಿ ಇರಾನ್ ಈಗ ಟ್ರಂಪ್ಗೆ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ಸೇನೆಯ ವಕ್ತಾರನಾಗಿರುವಂತಹ ಇಬ್ರಾಹಿಂ ಜೊಲ್ಫಾಗಾರಿ ಇವತ್ತೊಂದು ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾನೆ. ಆತ ಏನು ಹೇಳಿದ್ದಾನೆ ಅಂತಂದರೆ, ಅಮೆರಿಕ ಏನಾದರೂ ಇರಾನ್ನ ಎಲೆಕ್ಟ್ರಿಕ್ ಗ್ರಿಡ್ಗಳಿಗೆ ಹೊಡೆಯುವಂತಹ ಸಾಹಸವನ್ನು ಮಾಡಿದ್ದೇ ಆದರೆ ಅದಕ್ಕೆ ಪ್ರತಿಯಾಗಿ ಇಡೀ ಗಲ್ಫ್ ಬೆಲೆ ತೆರಬೇಕಾಗತ್ತೆ. ನಾವು ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧರಾಗಿದ್ದೀವಿ. ನಾವು ಅಮೆರಿಕನ್ ಅಲೈಸ್ ಇದಾರಲ್ಲ ಗಲ್ಫ್ ರಾಷ್ಟ್ರಗಳು, ಅವರನ್ನು ಕತ್ತಲೆಯಲ್ಲಿ ಮುಳುಗಿಸ್ತೀವಿ. ಹೀಗಂತ ಇರಾನ್ ಒಂದು ಮ್ಯಾಪ್ ಅನ್ನು ರಿಲೀಸ್ ಮಾಡಿದೆ. ಇರಾನ್ ರಿಲೀಸ್ ಮಾಡಿದಂತಹ ಆ ಮ್ಯಾಪ್ನಲ್ಲಿ ಗಲ್ಫ್ ರಾಷ್ಟ್ರಗಳ 8 ವಿದ್ಯುತ್ ಕೇಂದ್ರಗಳಿದ್ದಾವೆ. ನಾವು ಇದಕ್ಕೆ ಹೊಡಿತೀವಿ, ಇದೆಲ್ಲವೂ ಕೂಡ ನಮ್ಮ ಮಿಸೈಲ್ ರೇಂಜ್ನಲ್ಲಿದೆ ಅಂತ ಇರಾನ್ ಹೇಳ್ಕೊಂಡಿದೆ. ಈ ಪರ್ಷಿಯನ್ ಗಲ್ಫ್ ಪಕ್ಕದಲ್ಲಿರುವಂತಹ ವಿದ್ಯುತ್ ಕೇಂದ್ರಗಳಿದಾವಲ್ಲ, ಇದು ಇಡೀ ಗಲ್ಫ್ ರಾಷ್ಟ್ರಗಳ 70-80% ವಿದ್ಯುತ್ತನ್ನು ಪೂರೈಸುವಂತಹ ವಿದ್ಯುತ್ ಉತ್ಪಾದನಾ ಸ್ಥಾವರಗಳು. ಇದರಲ್ಲಿ ಒಂದು 2-3ಕ್ಕೆ ಇರಾನ್ ಹಿಟ್ ಮಾಡಿದ್ರೂ ಕೂಡ ಗಲ್ಫ್ನಲ್ಲಿ ಭಾರಿ ಕೋಲಾಹಲ ಎದ್ದು ಬಿಡುತ್ತೆ. ಇರಾನ್ ಇದಿಷ್ಟನ್ನ ಮಾತ್ರ ಹೇಳ್ತಾ ಇಲ್ಲ, ಇದರ ಜೊತೆಗೆ ಗಲ್ಫ್ ದೇಶಗಳ ಡಿಸ್ಯಾಲಿನೇಷನ್ ಫೆಸಿಲಿಟೀಸ್ ಇದೆಯಲ್ಲ, ಅದನ್ನು ಕೂಡ ನಾವು ಹಿಟ್ ಮಾಡ್ತೀವಿ. ಹಾಗೆ ಅವರ ಆಯಿಲ್ ಸೈಟ್ಗಳನ್ನು ಪುನಃ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಸಿದೆ. ಮಿತ್ರರೇ, ಇರಾನ್ನ ಎಚ್ಚರಿಕೆ ಅಮೆರಿಕಾಗೆ ಎಷ್ಟು ಭಯ ಹುಟ್ಟಿಸಿದೆಯೋ ಇಲ್ವೋ ಗೊತ್ತಿಲ್ಲ. ಇಡೀ ಗಲ್ಫ್ ರಾಷ್ಟ್ರಗಳಲ್ಲಿ ಹಂಗಾಮವೇ ಸೃಷ್ಟಿಯಾಗಿ ಹೋಗಿದೆ. ಒಂದು ವೇಳೆ ಇರಾನ್ ಇದನ್ನೇನಾದರೂ ಗುರಿ ಮಾಡಿದ್ದೇ ಆದರೆ ಗಲ್ಫ್ನ ಜೀವನವೇ ಅಸ್ತವ್ಯಸ್ತಗೊಂಡು ಬಿಡುತ್ತೆ. ಸದ್ಯ ನಡೀತಾ ಇರುವಂತಹ ಈ ಟಿಟ್ ಫಾರ್ ಟ್ಯಾಟ್ ವಾರ್ ಇದೆಯಲ್ಲ, ಇದು ಯಾವ ಹಂತಕ್ಕೆ ನಷ್ಟವನ್ನು ಕ್ರಿಯೇಟ್ ಮಾಡಬಹುದು ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಒಂದೊಂದು ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸೋದಕ್ಕೆ ವರ್ಷಾನುಗಟ್ಟಲೆ ಬೇಕಾಗುತ್ತೆ. ಕೆಲವುದಕ್ಕಂತೂ ದಶಕಗಳೇ ತಗುಲಿರುತ್ತೆ. ಏನು ಇಡೀ ದೇಶಕ್ಕೆ ಜನರೇಟರ್ ಇಟ್ಟು ಕರೆಂಟ್ ಕೊಡೋದಕ್ಕೆ ಸಾಧ್ಯವಾ? ಅಥವಾ ತಕ್ಷಣಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಆಗೋದಿಲ್ಲ. ಅಮೆರಿಕ ಆಗಲಿ ಇರಾನ್ ಆಗಲಿ ಎಲೆಕ್ಟ್ರಿಕ್ ಗ್ರಿಡ್ಗಳನ್ನು ಟಾರ್ಗೆಟ್ ಮಾಡಿದ್ದೇ ಆದರೆ ಬಹಳ ದೊಡ್ಡ ಅನಾಹುತವೇ ಸಂಭವಿಸುತ್ತೆ. ಇಡೀ ದೇಶಗಳೇ ಶಿಲಾಯುಗಕ್ಕೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಇವತ್ತು ವಿದ್ಯುತ್ ಇಲ್ಲದೆ ಯಾವುದು ನಡೆಯುತ್ತೆ ಅಂತ ಒಂದು ಸಣ್ಣದಾಗಿ ಊಹೆ ಮಾಡಿ. ಇಡೀ ದೇಶವೇ ಸ್ತಬ್ಧ ಆಗುತ್ತೆ. ಅಂತಹ ಕೆಪಾಸಿಟಿ ವಿದ್ಯುತ್ಗಿದೆ. ಹೀಗಾಗಿ ಟ್ರಂಪ್ ಕೊಟ್ಟಂತಹ ಎಚ್ಚರಿಕೆ ಅಮೆರಿಕಾಗೆ ಬ್ಯಾಕ್ ಫೈರ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಗಲ್ಫ್ ರಾಷ್ಟ್ರಗಳು ಖಂಡಿತವಾಗ್ಲೂ ಅಮೆರಿಕಾಗೆ ಅಂತಹ ದಾಳಿ ಮಾಡೋದಕ್ಕೆ ಅವಕಾಶ ಕೊಡ್ತವೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಅದನ್ನು ಮೀರಿ ಅಮೆರಿಕ ಏನಾದರೂ ದಾಳಿ ಮಾಡಿದ್ದೇ ಆದರೆ ನಿಜಕ್ಕೂ ಕೂಡ ಘನಘೋರ ಅನಾಹುತವೇ ಸಂಭವಿಸಿ ಬಿಡುತ್ತೆ. ಇಷ್ಟೆಲ್ಲ ಯುದ್ಧದಿಂದ ಸಮಸ್ಯೆ ಆಗ್ತಾ ಇದೆಯಲ್ಲ, ಇದೆಲ್ಲ ಸಾಕಾಗ್ತಿಲ್ಲ ಅಂತ ಇಸ್ರೇಲ್ನ ಈ ವರದಿ ಇನ್ನಷ್ಟು ಭಯವನ್ನು ಹುಟ್ಟಿಸ್ತಾ ಇದೆ. ಇಸ್ರೇಲ್ನ ಸರ್ಕಾರಿ ಸುದ್ದಿ ಸಂಸ್ಥೆ ಒಂದು ವರದಿಯನ್ನು ಪ್ರಕಟಿಸಿದೆ. ಅದೇನು ಕೇಳಿದ್ರೆ, ಈ ಯೆಮೆನ್ನಲ್ಲಿರುವಂತಹ ಹೌತಿಗಳು ಸೋಮವಾರದಿಂದ ಯುದ್ಧಕ್ಕಿಳಿಯುವಂತಹ ಸಾಧ್ಯತೆಗಳಿದ್ದಾವೆ. ಆ ರೀತಿಯ ತಯಾರಿಗಳನ್ನು ಯೆಮೆನ್ನ ಹೌತಿಗಳು ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಯೆಮೆನ್ನ ಬಂದರು ನಗರವಾದಂಥ ಅಲ್ ಹುದೈದಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಸೈನಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲಾಯ್ ಮಾಡ್ತಾ ಇದ್ದಾರೆ. ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ತಂದಿಡ್ತಾ ಇದ್ದಾರೆ. ರಂಜಾನ್ ಮುಗಿದ ಕಾರಣದಿಂದಾಗಿ ಯೆಮೆನ್ನ ಹೌತಿಗಳು ಮಾರ್ಚ್ 23ನೇ ತಾರೀಕಿಂದ ಯುದ್ಧದಲ್ಲಿ ಎಂಟ್ರಿ ಆಗಬಹುದು ಅಂತ ಇಸ್ರೇಲ್ ಅನುಮಾನವನ್ನು ವ್ಯಕ್ತಪಡಿಸಿದೆ. ಅತ್ತ ಕಡೆಯಲ್ಲಿ ಹೌತಿಯೂ ಕೂಡ ಇದನ್ನು ಅಲ್ಲಗಳೆದಿಲ್ಲ. ಹೌತಿಯ ನಾಯಕ ಅಬ್ದುಲ್ ಮಲ್ಲಿಕ್ ಅಲ್ ಹೌತಿ, ನಮ್ಮ ಕಂಪ್ಲೀಟ್ ಆದಂತಹ ಬೆಂಬಲ ಹಮಾಸ್, ಹಿಜ್ಬುಲ್ಲಾ ಮತ್ತು ಇರಾನ್ಗೆ ಇದ್ದೇ ಇದೆ. ನಾವು ಸೈನಿಕವಾಗಿ ಎಲ್ಲಾ ರೀತಿಯ ಆಪ್ಷನ್ಗಳನ್ನು ಇಟ್ಕೊಂಡಿದ್ದೀವಿ. ನಮ್ಮ ಸಂಪೂರ್ಣ ಸಹಕಾರ ಇರಾನ್ಗೆ ಇರುತ್ತೆ. ಇರಾನ್ನ ಶತ್ರುಗಳು ನಮಗೂ ಶತ್ರುಗಳು, ಅವರ ನಾಶ ನಮ್ಮ ಗುರಿಯೂ ಕೂಡ ಹೌದು ಅಂತ ಆತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಮಿತ್ರರೇ, ಹೂತಿಗಳು ಯುದ್ಧಕ್ಕೆ ಎಂಟ್ರಿ ಆದರು ಅಂತಂದರೆ ಯಾಕಷ್ಟು ತಲೆಬಿಸಿ ಮಾಡ್ಕೊಳ್ಬೇಕು? ಅವರೇನಾದರೂ ಅಮೆರಿಕಾಗೆ ಹೊಡಿತಾರಾ ಅಥವಾ ಗಲ್ಫ್ನ ರಾಷ್ಟ್ರಗಳಿಗೆ ಅವರು ಕೂಡ ದಾಳಿ ಮಾಡ್ತಾರಾ? ಇಸ್ರೇಲ್ಗೆ ಏನಾದರೂ ತೊಂದರೆ ಆಗುತ್ತಾ ಕೇಳಿದ್ರೆ ಅದನ್ನು ಮಾಡೋದಕ್ಕೆ ಅವ್ರಿಗೆ ಸಾಧ್ಯವೂ ಇಲ್ಲ. ಅದ್ಯಾವುದು ಜಗತ್ತಿಗೆ ಮ್ಯಾಟ್ರ್ ಆಗೋದೂ ಇಲ್ಲ. ಆದರೆ ನಿಜವಾದ ತಲೆಬಿಸಿಯ ವಿಚಾರ ಏನು ಕೇಳಿದ್ರೆ, ಈ ಹೂತಿಗಳು ಬಾಬ್ ಅಲ್ ಮಂದೇಬ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಹೊಂದಿದ್ದಾರೆ. ಇದು ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಅಡೆನ್ ಅನ್ನು ಸಂಪರ್ಕ ಮಾಡುವಂತಹ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಜಲಸಂಧಿ. ಹರ್ಮೋಸ್ ಜಲಸಂಧಿಯ ಪ್ರಾಮುಖ್ಯತೆ ಎಷ್ಟಿದೆಯೋ ಅಷ್ಟೇ ಪ್ರಾಮುಖ್ಯತೆ ಈ ಜಲಸಂಧಿಗೂ ಕೂಡ ಇದೆ. ಏಷ್ಯಾದಿಂದ ಯುರೋಪನ್ನು ತಲುಪಬೇಕಾದ್ರೆ ಈ ಜಲಸಂಧಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಯುರೋಪ್ನಿಂದ ಏಷ್ಯಾವನ್ನು ತಲುಪಬೇಕಾದ್ರೂ ಕೂಡ ಈ ಜಲಸಂಧಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಒಂದು ವೇಳೆ ಇದು ಬಂದಾಗಿದ್ದೇ ಆದರೆ ಇಡೀ ಆಫ್ರಿಕಾ ಖಂಡವನ್ನು ಸುತ್ತುವರೆದು ಅನಂತರದಲ್ಲಿ ಯುರೋಪನ್ನು ರೀಚ್ ಆಗಬೇಕಾಗತ್ತೆ. ಇದು ಇಡೀ ಜಗತ್ತಿನ ವ್ಯಾಪಾರವನ್ನ ಕಂಪ್ಲೀಟ್ ಬುಡಮೇಲು ಮಾಡುತ್ತೆ. 2023ರಲ್ಲಿ ಹಿಜ್ಬುಲ್ಲಾ ಮತ್ತು ಹಮಾಸ್ಗೆ ಬೆಂಬಲವನ್ನು ಸೂಚಿಸಿ ಈ ಹೂತಿಗಳು ಕೂಡ ಇಸ್ರೇಲ್ ವಿರುದ್ಧ ಯುದ್ಧಕ್ಕಿಳಿದಿದ್ರು. ಈ ಬಾಬ್ ಅಲ್ ಮಂದೇಬ್ ಸ್ಟ್ರೀಟ್ನಲ್ಲಿ ಅನೇಕ ಹಡಗುಗಳನ್ನು ಡಿಸ್ಟರ್ಬ್
ಮಾಡಿದ್ರು, ಕೆಲ ಹಡಗುಗಳನ್ನು ಮುಳುಗಿಸಿದ್ರು. ಇದು ವ್ಯಾಪಾರವನ್ನು ಅಸ್ತವ್ಯಸ್ತ ಮಾಡಿತ್ತು. ಅನಂತರ ಅಮೆರಿಕ ದಾಳಿಗಿಳಿದು ಹೂತಿಗಳನ್ನು ತಣ್ಣಗೆ ಮಾಡಿತ್ತು. ಆದರೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೂತಿಗಳು ಯುದ್ಧಕ್ಕೆ ಎಂಟ್ರಿ ಆಗಿದ್ದೇ ಆದರೆ ಮತ್ತೆ ಪರಿಸ್ಥಿತಿ ಉಲ್ಬಣಿಸುತ್ತೆ. ಈ ಯುದ್ಧದ ಇತರೆ ಬೆಳವಣಿಗೆಗಳು ಅಂತಂದರೆ UK ತನ್ನ ನ್ಯೂಕ್ಲಿಯರ್ ಸಬ್ಮರೀನ್ ಅನ್ನು ಅರಬ್ಬಿ ಸಮುದ್ರಕ್ಕೆ ಕಳುಹಿಸಿದೆ. ಇದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಬೆಳವಣಿಗೆ. UK ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗೋದಕ್ಕೆ ಇದುವರೆಗೆ ಮನಸ್ಸು ಮಾಡಿಲ್ಲ. ಆದರೆ ಅಮೆರಿಕ ಪದೇ ಪದೇ ಆಹ್ವಾನವನ್ನು ಕೊಡ್ತಾ ಇದೆ. ಸದ್ಯ ಇರಾನ್ 4000 ಕಿಲೋಮೀಟರ್ ದೂರದ ಡಿಯೋಗೋ ಗಾರ್ಸಿಯಾವನ್ನು ಗುರಿ ಮಾಡಿ 2 ಮಿಸೈಲನ್ನು ಲಾಂಚ್ ಮಾಡಿದ ಬಳಿಕ ಯುರೋಪ್ನಲ್ಲಿ ಅನೇಕ ವಿಧವಾಗಿ ಚರ್ಚೆ ಹುಟ್ಟುಕೊಂಡಿದೆ. UK ಯುದ್ಧಕ್ಕೆ ಎಂಟ್ರಿ ಆಗಬೇಕಾ ಬೇಡವಾ ಅನ್ನೋದರ ಬಗ್ಗೆ ಈಗಲೂ ಕೂಡ ಗೊಂದಲದಲ್ಲಿದೆ. ಇದೆಲ್ಲದರ ನಡುವೆ ಟಾಮಹಾಕ್ನಂತಹ ಮಿಸೈಲನ್ನು ಹೊತ್ತಂತಹ UKಯ ನ್ಯೂಕ್ಲಿಯರ್ ಸಬ್ಮರೀನ್ ಅರಬ್ಬಿ ಸಮುದ್ರದ ಕಡೆಗೆ ಬರ್ತಾ ಇರೋದು ಹೊಸ ಲೆಕ್ಕಾಚಾರಕ್ಕೆ ಕಾರಣ ಆಗಿದೆ. ಇನ್ನು ಈ ಹಿಂದಿನ ವಿಡಿಯೋದಲ್ಲಿ ಜಪಾನ್ ಮತ್ತು ಇರಾನ್ನ ನಡುವೆ ಒಂದು ರೀತಿಯಲ್ಲಿ ಒಳ್ಳೆಯ ಮಾತುಕತೆ ಆಗ್ತಾ ಇದೆ. ಜಪಾನ್ಗೆ ಸಹಕಾರ ಕೊಡೋದಕ್ಕೆ ಇರಾನ್ ಕೂಡ ಒಪ್ಕೊಂಡಿದೆ ಅಂತ ನಿಮಗೆ ತಿಳಿಸಿದ್ದೆ. ಆ ಹೊಸ ದೋಸ್ತಿ ಮತ್ತೊಂದು ಹಂತಕ್ಕೆ ಹೋಗಿದೆ. ಕಳೆದ ವರ್ಷ ಇರಾನ್ ಜಪಾನ್ನ 2 ನಾಗರಿಕರನ್ನ ಬಂಧಿಸಿಟ್ಟಿತ್ತು. ಈಗ ಈ ಮಾತುಕತೆ ಆರಂಭಗೊಳ್ತಿದ್ದಂತೆ ಅದರಲ್ಲಿ ಒಬ್ಬ ಜಪಾನ್ನ ನಾಗರಿಕನನ್ನ ಇರಾನ್ ರಿಲೀಸ್ ಮಾಡಿದೆ. ಜಪಾನ್ಗೆ ಇದೊಂದು ದೊಡ್ಡ ರಾಜತಾಂತ್ರಿಕ ವಿಜಯ. ಇದರ ಜೊತೆಗೆ ಜಪಾನ್ಗೆ ಹರ್ಮೋಸ್ ಜಲಸಂಧಿಯನ್ನು ಕೂಡ ಓಪನ್ ಮಾಡೋದಕ್ಕೆ ಈಗ ಭಾರತ ಮತ್ತು ಚೈನಾಗೆ ಯಾವ ರೀತಿಯಾಗಿ ಆಕ್ಸೆಸ್ ಅನ್ನು ಇರಾನ್ ಕೊಡ್ತಾ ಇದೆಯೋ ಅದೇ ರೀತಿಯ ಆಕ್ಸೆಸ್ ಅನ್ನು ಜಪಾನ್ಗೂ ಕೂಡ ಕೊಡೋದಕ್ಕೆ ಇರಾನ್ ನಿರ್ಧಾರ ಮಾಡಿದೆ. ಇದು ಜಪಾನ್ನ ಡಿಪ್ಲೊಮ್ಯಾಟಿಕ್ ವಿಕ್ಟರಿ ಅಂತಂದ್ರೆ ಯಾವುದೇ ರೀತಿಯಲ್ಲೂ ತಪ್ಪಾಗಲಿಕ್ಕಿಲ್ಲ. ಇದರ ಜೊತೆಗೆ ಜಪಾನ್ನ FM ಅಂದ್ರೆ ವಿದೇಶಾಂಗ ಸಚಿವ ಇನ್ನೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹರ್ಮೋಸ್ ಜಲಸಂಧಿಯಲ್ಲಿ ಏನಾದರೂ ಮೈನ್ಸ್ಗಳನ್ನು ಇಟ್ಟಿದ್ದೇ ಆದರೆ ಅದನ್ನು ತೆರವು ಮಾಡೋದಕ್ಕೆ ಜಪಾನ್ ಸಹಕಾರ ಕೊಡುತ್ತೆ. ನಾವು ಈ ಮೈನ್ ಸ್ವೀಪಿಂಗ್ ಮಾಡೋದಕ್ಕೆ ಸಿದ್ಧ ಇದ್ದೀವಿ, ಆದರೆ ಯುದ್ಧ ವಿರಾಮ ಆದರೆ ಮಾತ್ರ. ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ ನಾವು ಅಂತಹ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅಂತ ಜಪಾನ್ನ ವಿದೇಶಾಂಗ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಜಪಾನ್ ಮತ್ತು ಇರಾನ್ನ ನಡುವೆ ಬಹಳ ದೊಡ್ಡದಾದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಮಿತ್ರರೇ, ಇದಿಷ್ಟು ಯುದ್ಧದಲ್ಲಿ ಇತ್ತೀಚೆಗೆ ಆದಂಥ ಕೆಲವೊಂದಷ್ಟು ಬೆಳವಣಿಗೆ ಮತ್ತು ಅದರ ಪರಿಣಾಮಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.